ಹಲೋ ಆತ್ಮೀಯ ಲೈಫ್ ಮಿತ್ರರೇ, ನಮಸ್ಕಾರ. ನಿಮಗೆಲ್ಲ ಡಿಜಿಟಲ್ ಕ್ಲಾಸ್ ರೂಮ್ ವಿಡಿಯೋ ಒಂದಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು SBI ಲೈಫ್ನ ಸ್ಮಾರ್ಟ್ ಸ್ಕಾಲರ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಸ್ಮಾರ್ಟ್ ಸ್ಕಾಲರ್ ಪಾಲಿಸಿಗೂ ಬೇರೆ ಪಾಲಿಸಿಗೂ ಇರುವಂಥ ವ್ಯತ್ಯಾಸ ಏನನ್ನೋದು ನೋಡೋಣ. ಉದಾಹರಣೆಗೆ ಸ್ಮಾರ್ಟ್ ಸ್ಕಾಲರ್ ಪಾಲಿಸಿನೂ ಮತ್ತು ಬೇರೆ ಪಾಲಿಸಿ ಎರಡನ್ನೂ ಸಹ ನಾವು 20 ವರ್ಷದ ಪಾಲಿಸಿ ಟರ್ಮ್ಗೆ ಸೆಲೆಕ್ಟ್ ಮಾಡಿದ್ದೀವಿ. ಸೊ ಎರಡರಲ್ಲೂ ಸಹ ಪ್ರೀಮಿಯಂ ಕಟ್ಟೋ ಟರ್ಮ್, ಕಸ್ಟಮರ್ ಪ್ರೀಮಿಯಂ ಕಟ್ಟೋ ಟರ್ಮ್ ಎಷ್ಟು ವರ್ಷ ಇದೆ? 5 ವರ್ಷ. ಇದರಲ್ಲಿ ಇನ್ಶೂರೆನ್ಸ್ ಕವರು 25 ಲಕ್ಷ ಇದೆ. ಇದರಲ್ಲೂ ಸಹ ನನಗೆ 25 ಲಕ್ಷ ಇನ್ಶೂರೆನ್ಸ್ ಇದೆ. ಎರಡರಲ್ಲೂ ಸಹ ಮೆಚುರಿಟಿ ಬೆನಿಫಿಟ್ ಆಫ್ಟರ್ 20 ಇಯರ್ಸ್ ಸಿಗುತ್ತೆ. ಪಾಲಿಸಿ ಟರ್ಮ್ ಮುಗಿದ ಮೇಲೆ ಕೊನೆಗೆ ನಮಗೆ ಮೆಚುರಿಟಿ ಬೆನಿಫಿಟ್ ಸಿಗುತ್ತೆ. ಎರಡರಲ್ಲೂ ಸಹ ಇನ್ಶೂರೆನ್ಸ್ ಕವರ್ ಇದೆ. 25 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕವರ್ ಇಲ್ಲ. ಅದರಲ್ಲೂ 25 ಲಕ್ಷ ರೂಪಾಯಿ ಇದೆ, ಇದರಲ್ಲೂ 25 ಲಕ್ಷ ರೂಪಾಯಿ ಇದೆ. ಸೊ ಅಸಲಿ ವ್ಯತ್ಯಾಸ ಏನಪ್ಪ ಅಂತಂದರೆ, ಈಗ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಒಂದು ವೇಳೆ ಮಧ್ಯದಲ್ಲಿ ಕಸ್ಟಮರ್ ಡೆತ್ ಆಗಿ ಒಂದು ಸಾರಿ ನಾವು ಸಮ್ ಅಶ್ಯೂರ್ಡ್ ಪೇ ಮಾಡಿದರೆ ಬೇರೆ ಪಾಲಿಸಿ ಯಾವುದೇ ಕಾರಣಕ್ಕೂ ಫೋರ್ಸಲ್ಲಿರೋದಿಲ್ಲ. ಬಟ್ ನಮ್ಮ ಸ್ಮಾರ್ಟ್ ಸ್ಕಾಲರ್ ಪಾಲಿಸಿ ಫೋರ್ಸಲ್ಲಿರುತ್ತೆ. ಪಾಲಿಸಿ ಫೋರ್ಸಲ್ಲಿರಬೇಕಾದ್ರೆ ಪ್ರೀಮಿಯಂ ಕಟ್ಟಬೇಕಾಗುತ್ತೆ. ಕಸ್ಟಮರ್ ಪರವಾಗಿ ನಮ್ಮ SBI ಲೈಫ್ ಪ್ರೀಮಿಯಂ ಕಟ್ಟುತ್ತೆ. ಬಟ್ ಇದು ಬೇರೆ ಪಾಲಿಸಿಗೆ ಅನ್ವಯ ಆಗೋದಿಲ್ಲ. ಮೆಚುರಿಟಿ ಬೆನಿಫಿಟ್ ಪಾಲಿಸಿ ಫೋರ್ಸಲ್ಲಿರೋದ್ರಿಂದ, ಪ್ರೀಮಿಯಂ ಪೇ ಮಾಡೋದ್ರಿಂದ ಸ್ಮಾರ್ಟ್ ಸ್ಕಾಲರ್ ಪಾಲಿಸಿಯಲ್ಲಿ ಮತ್ತೆ ನಮಗೆ ಮೆಚುರಿಟಿ ಬೆನಿಫಿಟ್ ಸಿಗುತ್ತೆ. ಬೇರೆ ಪಾಲಿಸಿಯಲ್ಲಿ ಇದು ಅನ್ವಯ ಆಗೋದಿಲ್ಲ. ಕರೆಕ್ಟ್. ತುಂಬ ಜನ ಇಂಡಿಯಾದಲ್ಲಿ ತಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ, ಮುಂದಿನ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಮಕ್ಕಳ ಮದುವೆ ಖರ್ಚುಗಳಿಗಾಗಿರ್ಬೋದು, ನಮ್ಮ SBI ಲೈಫ್ ಸ್ಮಾರ್ಟ್ ಸ್ಕಾಲರ್ ಪಾಲಿಸಿಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ, ಆದ್ಯತೆ ಕೊಡ್ತಾ ಇದ್ದಾರೆ. ಅಂಥ ಪಾಲಿಸಿನ ಇನ್ನೂ ಸ್ವಲ್ಪ ವಿವರವಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಉದಾಹರಣೆಗೆ, 1 ವರ್ಷದ ಮಗು ಇರೋಂಥ ಪೇರೆಂಟ್ಗೆ ಈ ಪಾಲಿಸಿ ಕೊಡ್ತಾ ಇದ್ದೀವಿ. ಪೇರೆಂಟ್ ಏಜ್ ಬಂದು 30 ವರ್ಷ, ಪ್ರೀಮಿಯಂ ಬಂದು ವರ್ಷಕ್ಕೆ 2,50,000 ರೂಪಾಯಿ ಪೇ ಮಾಡ್ತಾ ಇದ್ದಾರೆ. ಪಾಲಿಸಿ ಟರ್ಮ್ 20 ವರ್ಷ, ಪ್ರೀಮಿಯಂ ಪೇಮೆಂಟ್ ಬರೀ 5 ವರ್ಷ ಮಾತ್ರ. ಸೊ ಇದರಲ್ಲಿ 10 ಟೈಮ್ಸ್ ಇನ್ಶೂರೆನ್ಸ್ ಕವರ್ ಇರೋದ್ರಿಂದ ಕಸ್ಟಮರಿಗೆ 25 ಲಕ್ಷ ರೂಪಾಯಿ ಅವರಿಗೆ ಇನ್ಶೂರೆನ್ಸ್ ಕವರ್ ಸಿಗ್ತಾ ಇದೆ. ಅವರು ಕಟ್ಟಬೇಕಾಗಿರೋದು ಬರೀ 5 ವರ್ಷ ಮಾತ್ರ. ರೈಟ್. ಮೆಚುರಿಟಿ ವ್ಯಾಲ್ಯೂ ನೋಡಿ, ಇದು 8% ರೇಟ್ ಆಫ್ ಬೆನಿಫಿಟ್ ಇಲಸ್ಟ್ರೇಷನ್ ಪ್ರಕಾರ ನೋಡಿದರೂ ಸಹ ಕಸ್ಟಮರ್ಗೆ 36 ಲಕ್ಷ ರೂಪಾಯಿ ಮೆಚುರಿಟಿ ವ್ಯಾಲ್ಯೂ ಸಿಗ್ತಾ ಇದೆ. ಅದ್ರ ಜೊತೆಗೆ ಇನ್ನೊಂದು ಗುಡ್ ಅಡ್ವಾಂಟೇಜ್ ಏನಪ್ಪ ಅಂದರೆ, ಮಧ್ಯದಲ್ಲಿ ಏನಾದರೂ ದುಡ್ಡಿನ ಅವಶ್ಯಕತೆ ಬಿತ್ತು, ಎಮರ್ಜೆನ್ಸಿ ಲಿಕ್ವಿಡಿಟಿ ಬೇಕು ಅಂತಂದರೆ ಪಾರ್ಷಲ್ ವಿಡ್ರಾ ರೂಪದಲ್ಲಿ ಕಸ್ಟಮರು ಪಾರ್ಷಲ್ ವಿಡ್ರಾ ಮಾಡೋದಕ್ಕೂ ಅವಕಾಶ ಇದೆ. ರೈಟ್. 10 ಟೈಮ್ ಪಾರ್ಷಲ್ ವಿಡ್ರಾ ಮಾಡ್ಬೋದು ರೀ. ಇನ್ ಕೇಸ್ ಒಂದು ವೇಳೆ ಈ ಪೇರೆಂಟ್ ಈ ಮಗು ಹೆಸರಲ್ಲಿ ಒಂದು ವೇಳೆ ಸ್ಮಾರ್ಟ್ ಸ್ಕಾಲರ್ ಪಾಲಿಸಿ ಮಾಡಿರಲಿಲ್ಲ ಅಂತನ್ನೋದಾದರೆ, ಆ ಮಗು ಹೈಯರ್ ಎಜುಕೇಷನಿಗೆ ಬಂದ ಸಂದರ್ಭದಲ್ಲಿ ಅವ್ರ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ಒಂದು ಅರ್ಥ ಮಾಡ್ಕೊಂಡು, ಸಹಜವಾಗಿ ಏನಾಗುತ್ತೆ, ದುಡ್ಡಿಲ್ಲ ಅಂತಂದರೆ ನಾವು ಎಜುಕೇಷನ್ನ ನಿಲ್ಸೋಕ್ಕಾಗಲ್ಲ, ಒಂದು ಸಾಲಕ್ಕೆ ಮೊರೆ ಹೋಗ್ತೀವಿ. ಈಗ ಬ್ಯಾಂಕ್ಗಳಲ್ಲಿ ಎಜುಕೇಷನ್ ಲೋನ್ ಕೊಡೋದ್ರಿಂದ ಬ್ಯಾಂಕಲ್ಲೇ ನಾವು ಲೋನ್ ತೊಗೊಂಡಿದ್ದೀವಿ ಅಂತ ಇಟ್ಕೊಳ್ಳೋಣ. ಒಂದು 36 ಲಕ್ಷ ರೂಪಾಯಿ ನನ್ನ ಮಗನ ಎಜುಕೇಷನ್ಗೆ ಲೋನ್ ತೊಗೊಂಡಿನಿ ಅನ್ನೋದಾದರೆ, ಪ್ರೆಸೆಂಟ್ ಇಂಟ್ರೆಸ್ಟ್ ರೇಟ್ಗಳು ಸಹ ನಿಮಗೆ ಗೊತ್ತೇ ಇರೋಂಗೆ 7ರಿಂದ 9% ಮಧ್ಯದಲ್ಲಿರುತ್ತೆ. ಸೊ 7ರಿಂದ 9% ಮಧ್ಯದಲ್ಲಿದೆ ಅಂದ್ಕೊಳ್ಳೋಣ. ಸೊ ನಾನು ಅಬೋವ್ 35 ಲ್ಯಾಕ್ಸ್ 36 ಲ್ಯಾಕ್ಸ್ ತೊಗೊಂಡಿರೋದ್ರಿಂದ ನನಗೆ 9.5% ಇಂಟ್ರೆಸ್ಟ್ ಬಂದಿದೆ ಅಂದ್ಕೊಳ್ಳೋಣ. ಓಕೆ. ಈ ಇಂಟ್ರೆಸ್ಟಲ್ಲಿ ನಾನು ಲೋನ್ನ ತೊಗೊಂಡ ಮೇಲೆ ಕಂಪ್ನಿಗೆ ನಾನು 15 ವರ್ಷ ಟೆನ್ಯೂರಲ್ಲಿ ರೀಪೇ ಮಾಡ್ತೀನಿ ಅಂತ ಒಪ್ಕೊಂಡಿದ್ದೀನಿ. ಸೊ ಇನ್ನೂ ಇಂಟ್ರೆಸ್ಟ್ ಕಡಿಮೆ ಅಂತ ಕನ್ಸಿಡರ್ ಮಾಡಿದ್ರು 8.5% ರೇಟ್ ಆಫ್ ಇಂಟ್ರೆಸ್ಟಲ್ಲಿ ನನಗೆ ಲೋನ್ ಸಿಕ್ಕರೂ ಸಹ ನಾನು ಪ್ರತಿ ವರ್ಷ 4 ಲಕ್ಷ ರೂಪಾಯಿ ಅಂದರೆ ತಿಂಗಳಿಗೆ 35,451 ರೂಪಾಯಿ EMIನ ಪೇ ಮಾಡಬೇಕಾಗತ್ತೆ ಬ್ಯಾಂಕಿಗೆ. ಒಂದು ವರ್ಷಕ್ಕೆ ಎಷ್ಟು ಕಟ್ಟಬೇಕಾಗತ್ತೆ ಅನ್ನೋದು ನಿಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ. ಪ್ರತಿ ತಿಂಗಳು 35,000 ರೂಪಾಯಿ ನಾನು EMI ಕಟ್ತಾ ಹೋದರೆ ಬ್ಯಾಂಕ್ ಲೋನ್ಗೆ, ವರ್ಷಕ್ಕೆ ನಾನು 4,25,000 ರೂಪಾಯಿ EMI ಪೇ ಮಾಡ್ತೀನಿ. ಓಕೆ. ಟೋಟಲು 15 ವರ್ಷದಲ್ಲಿ ಎಷ್ಟು ಪೇ ಮಾಡ್ದಂಗೆ ಆಯ್ತು? ನಾನು 63 ಲಕ್ಷ ರೂಪಾಯಿ ಪೇ ಮಾಡ್ಬೇಕಾಗತ್ತೆ ರೀ. 63,81,180 ರೂಪಾಯಿ. ನಾನು ತೊಗೊಂಡಿರೋ ಲೋನ್ ಎಷ್ಟು? ಬರೀ 36 ಲಕ್ಷ. ರೈಟ್. ಸೊ 36 ಲಕ್ಷಕ್ಕೆ ನನಗೆ 63 ಲಕ್ಷ ರೂಪಾಯಿ ಪೇ ಮಾಡಬೇಕಾಗುತ್ತೆ. ಇನ್ ಕೇಸ್ ಸ್ಮಾರ್ಟ್ ಸ್ಕಾಲರ್ ಪಾಲಿಸಿಲಿ ನಾನು ಇವತ್ತೇ ದುಡ್ಡು ಉಳಿಸಿದರೆ ವರ್ಷಕ್ಕೆ ನಾನು ಎಷ್ಟು ಕಟ್ಟಬೇಕಾಗಿತ್ತು? ಬರೀ 2.5 ಲಕ್ಷ. ಅಂದರೆ 5 ವರ್ಷ ಉಳಿಸಿದರೆ ಎಷ್ಟಾಗ್ತಿತ್ತು? 12,50,000 ರೂಪಾಯಿ. ಸೊ ಇಲ್ಲಿ ವ್ಯತ್ಯಾಸ ನೋಡಿ ಸ್ನೇಹಿತರೆ,
₹51,00,000 ನನಗೆ ಲಾಸ್ ಆಗ್ತಾಯಿದೆ ಎಜುಕೇಷನ್ ಲೋನ್ಗೆ ಹೋದರೆ. ಇವತ್ತು ನಾನೇನಾದರೂ ₹2,50,000 ಉಳಿಸಿದರೆ ಸೇಮ್ ₹36,00,000 ನನಗೆ ಬರ್ತಾಯಿತ್ತು, ರೈಟ್? ಸೊ ನನಗೆ ಲಾಸ್ ಎಷ್ಟಾಗ್ತಾಯಿದೆ ಲೋನ್ ಮುಖಾಂತರ? ₹51,00,000 ಲಾಸ್ ಆಗ್ತಾಯಿದೆ. ಸೊ ಇನ್ನೂ ವಿವರವಾಗಿ ನಿನ್ಗೆ ಹೇಳೋದಾದರೆ, ಸೊ ಎಜುಕೇಷನ್ ಲೋನ್ ನಾನು ತೊಗೊಂಡಿರೋದು 36,00,000 ಇದೆ. ಮೆಚುರಿಟಿ ವ್ಯಾಲ್ಯೂ ಸ್ಮಾರ್ಟ್ ಸ್ಕಾಲರಲ್ಲೂ 36,00,000 ಇದೆ. ಇದರಲ್ಲಿ EMI ನಾನು ಎಷ್ಟು ಕಟ್ತಾ ಇದ್ದೀನಿ? ₹35,000. ಟೋಟಲಿ ವರ್ಷಕ್ಕೆ 4,00,000. ಇಲ್ಲಿ 2.5 ಲಕ್ಷ. ಎಷ್ಟು ವರ್ಷ ಕಟ್ಟಬೇಕು EMIನ? 15 ವರ್ಷ ಕಟ್ಟಬೇಕು. ಇಲ್ಲಿ ಬರೀ 5 ವರ್ಷ ಕಟ್ಟಬೇಕು. ಒಟ್ಟು ಅಮೌಂಟ್ ಎಷ್ಟಾಗುತ್ತೆ? ₹63,00,000 ಆಗುತ್ತೆ. ಇದರಲ್ಲಿ ಬರೀ ₹12,00,000. ಇದರಲ್ಲಿ ಲೈಫ್ ಇನ್ಶೂರೆನ್ಸ್ ಕವರ್ ಇಲ್ಲ, ಇದರಲ್ಲಿ ಲೈಫ್ ಇನ್ಶೂರೆನ್ಸ್ ಕವರ್ ಇದೆ. ಇಷ್ಟು ವ್ಯತ್ಯಾಸಗಳು ಈ ಸ್ಮಾರ್ಟ್ ಸ್ಕಾಲರ್ಗೂ ಮತ್ತು ಎಜುಕೇಷನ್ ಲೋನ್. ಅದಲ್ಲದೆ ನಾವು ಬ್ಯಾಂಕಲ್ಲಿ ಏನಾದರೂ ಲೋನ್ ತೊಗೊಳ್ಬೇಕಾದ್ರೆ ಆಸ್ತಿಗಳನ್ನ ಅಡ ಇಡಬೇಕಾಗತ್ತೆ, ರೈಟ್? ಸಾಕ್ಷಿಗಳನ್ನ ಕೊಡಬೇಕಾಗತ್ತೆ, ಪ್ರೊಸೆಸಿಂಗ್ ಫೀಸು, ಇತರೆ ಸ್ಟ್ಯಾಂಪ್ ಡ್ಯೂಟಿ ಅವೆಲ್ಲನೂ ಪೇ ಮಾಡಬೇಕಾಗತ್ತೆ, ರೈಟ್? ಬಟ್ ನಮ್ಮಲ್ಲಿ ಅದರದ್ದು ಯಾವುದ್ರದ್ದು ಅವಶ್ಯಕತೆಯೂ ಇಲ್ಲ. ಬೇರೆ ಯಾವುದೂ ಖರ್ಚುಗಳಲ್ಲಿರಲ್ಲ. ಬ್ಯಾಂಕ್ ಅಧಿಕಾರಿಗಳು ನೀವು ಸುತ್ತಾಡಬೇಕು, ಬ್ಯಾಂಕಿಗೆ ಅಲ್ದಾಡಬೇಕು ಲೋನ್ ಬರಬೇಕು ಅಂದರೆ. ಇಲ್ಲಿ ನಮ್ಮ ಲೈಫ್ ಮಿತ್ರರೇ ನಿಮ್ಮ ಮನೆಗೆ ಬಂದುಬಿಡ್ತಾರೆ. ATC ಬೆನಿಫಿಟ್ ಮಾತ್ರ ಇರುತ್ತೆ ಎಜುಕೇಷನ್ ಲೋನಲ್ಲಿ. ನಮ್ಮಲ್ಲಿ ATC ಮತ್ತು 1010D ಎರಡೂ ಬೆನಿಫಿಟ್ ಸಿಗುತ್ತೆ. ಸೊ ಮೆಚುರಿಟಿನೂ ಟ್ಯಾಕ್ಸ್ ಫ್ರೀ ಸಿಗುತ್ತೆ. ಯಾರು ನಮ್ಮ SBI ಲೈಫ್ ಸ್ಮಾರ್ಟ್ ಸ್ಕಾಲರ್ ಪಾಲಿಸಿಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅವರು ಸಾಲದ ಸುಳಿಯಲ್ಲಿ ಸಿಲುಕೋ ಅವಶ್ಯಕತೆ ಇಲ್ಲ. ಮತ್ತು ಇನ್ಶೂರೆನ್ಸ್ ಬೆನಿಫಿಟ್ ಜೊತೆಗೆ ಬೇರೆ ಈಗ ಏನು ಹೇಳಿದ್ನಲ್ಲ ಎಲ್ಲ ಬೆನಿಫಿಟ್ನ ಎಂಜಾಯ್ ಮಾಡೋದಕ್ಕೊಂದು ಅವಕಾಶ ಇರುತ್ತೆ. ಸೊ ಈ ಪಾಲಿಸಿಯಲ್ಲಿ ಇನ್ವೆಸ್ಟ್ ಮಾಡಿದವರಿಗೆ ಜಸ್ಟ್ 2 ಇಂಪಾರ್ಟೆಂಟ್ ಫಂಡ್ಗಳ ಬಗ್ಗೆ ನಿಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತಾ ಇದ್ದೀನಿ. ಒಂದು ಬಾಂಡ್ ಫಂಡ್ ಅಂತಿದೆ, ಇನ್ನೊಂದು ಈಕ್ವಿಟಿ ಫಂಡ್ ಅಂತಿದೆ. ಈ ಎರಡೂ ಫಂಡ್ಗಳನ್ನ ನಾವು ನೋಡೋದಾದರೆ ಈ 15 ವರ್ಷದ ಮೇಲೆ ಇತಿಹಾಸ ಇರುವಂಥ ಫಂಡ್ಗಳು. ಬಾಂಡ್ ಫಂಡು ರಿಸ್ಕ್ ಕಡಿಮೆ, ರಿಟರ್ನ್ಸು ಸಹ ಮಾಡ್ರೇಟ್ ರಿಟರ್ನ್ ಇರುತ್ತೆ. ಈಕ್ವಿಟಿ ಫಂಡ್ ಅಂತಿದೆ, ಇದರಲ್ಲಿ ರಿಸ್ಕು ಇರುತ್ತೆ, ರಿಟರ್ನ್ಸು ಜಾಸ್ತಿ ಇರುತ್ತೆ. ಈಗ ನಾವು ರಿಸ್ಕ್ ಫ್ರೀ ಫಂಡಲ್ಲೇ ಇನ್ವೆಸ್ಟ್ ಮಾಡಿದ್ದೀವಿ ಅಂದ್ಕೊಳ್ಳೋಣ. ಬಾಂಡ್ ಫಂಡಲ್ಲಿ ಆ್ಯಾವ್ರೇಜ್ 8% ಪ್ರಕಾರ ನಮ್ಗೆ ರಿಟರ್ನ್ಸ್ ಬರ್ತವೆ. ಸೊ 8% ರೇಟ್ ಆಫ್ ಇಂಟ್ರೆಸ್ಟಲ್ಲೇ ನಮಗೆ ರಿಟರ್ನ್ ಬಂದರೆ ನನ್ನ ಇನ್ವೆಸ್ಟ್ಮೆಂಟ್ ₹2.5 ಲಕ್ಷ 5 ವರ್ಷ ಕಟ್ಟಿ 20 ವರ್ಷ ಆದಮೇಲೆ ತೊಗೊಂಡ್ರೆ ನನಗೆ ₹36 ಲಕ್ಷ ಬರ್ತಾಯಿದೆ. ಇದೇ ಅಮೌಂಟ್ನ ನಾನು ಈಕ್ವಿಟಿ ಫಂಡಲ್ಲಿ ಹಾಕಿದ್ದೀನಿ ಅಂದ್ಕೊಳ್ಳಿ. ಸೊ 15% ರೇಟ್ ಆಫ್ ಇಂಟ್ರೆಸ್ಟಲ್ಲೂ ಇನ್ವೆಸ್ಟ್ ಮಾಡಿದರೆ ಎಷ್ಟು ರಿಟರ್ನ್ಸ್ ಬರುತ್ತಂತ ನೀವೇ ಊಹಿಸ್ಬೋದು, ಕರೆಕ್ಟ್? ಸೊ ನಿಮಗೆಲ್ಲ ಗೊತ್ತಿದೆ, ಕೋವಿಡ್ ಆದ ನಂತರ ಸಹಜವಾಗಿ ಸಾವಿನ ಪ್ರಮಾಣ ಜಾಸ್ತಿ ಆಗಿದೆ. ಅದರಿಂದ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿಗಳಲ್ಲಿ ಪ್ರೀಮಿಯಂ ಎಲ್ಲ ಕಂಪ್ನಿಗಳು ಸಹ 40%ವರೆಗೂ ಜಾಸ್ತಿ ಮಾಡಿದೆ. ಮುಂದಿನ ದಿನಗಳಲ್ಲಿ ಸ್ಮಾರ್ಟ್ ಸ್ಕಾಲರ್ ಪಾಲಿಸಿಯಲ್ಲೂ ಬದಲಾವಣೆ ಬರ್ಬೋದು. ಏನು ಬದಲಾವಣೆ ಬರ್ಬೋದು ರೀ? 10 ಟೈಮ್ಸ್ ಇನ್ಶೂರೆನ್ಸ್ ಕವರ್ ಬದಲಾಗಿ 7 ಟೈಮ್ ಕೊಡ್ಬೋದು. ಮೆಚುರಿಟಿ ಅಮೌಂಟ್ ಏನು ಕೊಡ್ತೀವಿ ಅದಕ್ಕೆ ಟ್ಯಾಕ್ಸ್ ಮಾಡ್ಬೋದು, ಟ್ಯಾಕ್ಸಬಲ್ ಆಗ್ಬೋದು. ಪ್ರೀಮಿಯಮ್ 5 ವರ್ಷ ಕಟ್ಟೋದು ಮುಂದಿನ ದಿನಗಳಲ್ಲಿ 10 ವರ್ಷಕ್ಕೆ ಹೋಗ್ಬೋದು. ಪಾರ್ಷಲ್ ವಿಡ್ರಾ ಫೆಸಿಲಿಟಿ ತೆಗೆದಾಕ್ಬೋದು. ಮೆಚುರಿಟಿ ಬೆನಿಫಿಟು ಕಡಿಮೆ ಆಗ್ಬೋದು. ಸೊ ಪಾಲಿಸಿನೂ ವಿಡ್ರಾ ಮಾಡಿದ್ರೂ ಆಶ್ಚರ್ಯಪಡೋ ಅವಶ್ಯಕತೆ ಇಲ್ಲ. ಸೊ ಅದಕ್ಕಾಗಿ ವೇಟ್ ಮಾಡ್ದೇ ಪ್ರೀಮಿಯಮ್ ರೇಟ್ ಜಾಸ್ತಿ ಆಗಲಿಕ್ಕೆ ಮುಂಚೆನೇ, ನಿಮ್ಮ ಆರೋಗ್ಯ ಪರಿಸ್ಥಿತಿ ಬದಲಾಗೋಕ್ಕೆ ಮುಂಚೆನೇ, ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಬದಲಾವಣೆ ತರಲಿಕ್ಕೆ ಮುಂಚೆನೇ ಇದೇ ತಿಂಗಳಲ್ಲಿ ನಿಮ್ಮ SBI ಲೈಫ್ನ ಸ್ಮಾರ್ಟ್ ಸ್ಕಾಲರ್ ಪಾಲಿಸಿನ ನಿಮ್ಮ ಮಕ್ಕಳಿಗಾಗಿ ತೊಗೊಂಡು ನಿಮ್ಮ ಮಕ್ಕಳ ಭವಿಷ್ಯವನ್ನು ಸುರಕ್ಷತೆ ಮಾಡಬೇಕಂತ ಕೋರ್ತಾ ಇದ್ದೀವಿ. ಹಿಂದೆ ನಮ್ಮ ಲೈಫ್ ಮಿತ್ರರನ್ನು ಸಂಪರ್ಕಿಸಿ.